ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಿನ ವಿಶೇಷತೆ ಏನಂತಂತಂದರೆ, ಈಗ ಮಳೆಗಾಲ ಮತ್ತು ಚಳಿಗಾಲ ಸ್ಟಾರ್ಟ್ ಆಗ್ತದಲ್ಲ, ಈ ದಿನದಲ್ಲಿ ನಾವು ಆದಷ್ಟು ಅಗಸೆ ಬೀಜವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಹೀಟ್ ಆಗಿರ್ತದೆ. ಮತ್ತು ಅಗಸೆ ಬೀಜದಲ್ಲಿ ಒಮೆಗಾ 3 ಇರುವುದರಿಂದ ನಮಗೆ ಬಹಳ ಅನುಕೂಲ ಆಗ್ತದೆ. ಯಾಕಂತಂದರೆ ಫಿಶ್ನಲ್ಲಿ ಒಮೆಗಾ 3 ಇರ್ತದೆ, ನಾವು ತಿನ್ನಲ್ಲ, ವೆಜಿಟೇರಿಯನ್ನು. ಆದ ಕಾರಣ ಅಗಸೆ ಬೀಜವನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಒಮೆಗಾ 3 ಬೆನಿಫಿಟ್ ಸಿಗ್ತದೆ. ಒಮೆಗಾ 3 ಸಿಗೋದ್ರಿಂದ ನಮ್ಮ ಬಾಡಿ ಕೂಡ ಫಿಟ್ ಆಗಿರ್ತದೆ. ಅದಕ್ಕಾಗಿ ಅಗಸೆ ಬೀಜವನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ನೀವು ರೊಟ್ಟಿ ಮಾಡಿರ್ತೀರಲ್ಲ, ಅದೇ ಹಂಚು ಇರ್ತದೆ, ಅದೇ ಹಂಚನ್ಯಾಗ ಹಾಕಿ ಚಂದ ಲೋ ಫ್ಲೇಮ್ನಾಗ ಇಟ್ಟು ಹುರ್ಕೋಬೇಕು. ಹುರ್ಕೊಂಡು ನಂತರ ಏನು ಮಾಡಬೇಕಂದ್ರೆ, ಇದರಲ್ಲಿ 2 ಮೆಥಡ್ ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಾವು ಡೈಲಿ ಮಜ್ಜಿಗೆ ಯೂಸ್ ಮಾಡ್ತೀವಲ್ಲ, ಮಜ್ಜಿಗೆಗೆ ಇವು ಪುಡಿ ಮಾಡಿ ಇಟ್ಕೋದು. ಇದು ಅಂದರೆ ಇವೆರಡು ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಪುಡಿ ಮಾಡಿ ಇಟ್ಕೋದು. ಪುಡಿ ಮಾಡಿ ಇಟ್ಕೊಂಡ್ರೆ ಏನಾಗ್ತದೆ ಅಂತಂದ್ರೆ, ನಾವು ಡೈಲಿ ಯೂಸ್ ಮಾಡೋ ಮಜ್ಜಿಗೆಗೆ 1 ಸ್ಪೂನ್ ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮ ಡೈಜೆಷನ್ ಚಲೋ ಆಗ್ತದೆ, ಹಾಗೂ ನಮ್ಗೆ ಒಮೆಗಾ 3 ಕೂಡ ಸಿಗ್ತದೆ. ಅದೇ ರೀತಿಯಾಗಿ ಈಗ ನೋಡ್ರಿ, ಇದು ಆರಿಲ್ ಅಂತ ಹೇಳಿ ನಾ ಪ್ಲೇಟ್ನಾಗ ಹಾಕಿಟ್ಟಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಮೆಥಡ್ನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಅದು ಅಂದರೆ ಹಿಂಡಿ ಮಾಡ್ಕೋಬೋದು. ನಾವು ಹಿಂಡಿ ಮಾಡ್ಕೋತೀವಲ್ಲ, ಶೇಂಗಾದ ಹಿಂಡಿ, ಖಾರದ ಹಿಂಡಿ, ಹಂಗೆ ಇದು ಕೂಡ ಅಗಸೆ ಹಿಂಡಿ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇದು ಪೌಡ್ರ್ ಆಗಲ್ಲ, ಯಾಕಂತಂದರೆ ಬಿಸಿ ಇತ್ತಲ್ಲ, ಮೆಲ್ಟ್ ಆಗ್ಯದ. ಅದಕ್ಕಾಗಿ ಇದು ಈ ರೀತಿ ಮೆಲ್ಟಾಗಿ ಬಂದಿದೆ. ಅದನ್ನು ಪರವಾಗಿಲ್ಲ, ಇದು ಕೂಡ 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಮಜ್ಜಿಗೆ ಒಳಗೆ ಕಲಿಸ್ಕೊಂಡು ಕುಡಿದ್ರೆ ಇದು ಕಲಿತದೆ, ಹಾಕ್ಕೊಂಡು ಕುಡಿಬೋದು. ಈ ರೀತಿ ಮಾಡಿಡೋದ್ರಿಂದ ಡೈಲಿ 1 ಸಣ್ಣ ಸ್ಪೂನ್ ತೊಗೊಂಡು ಮಜ್ಜಿಗೆ ಹಾಕೋಬೇಕು, ಭಾಳ ಯೂಸ್ ಮಾಡಬಾರ್ದು. ಸಣ್ಣ ಸ್ಪೂನ್ನಲ್ಲಿ ಡೈಲಿ 1 ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ನಮ್ಗೆ ಬೆನಿಫಿಟ್ ಸಿಗ್ತದೆ. ಈ ರೀತಿ ಹಾಕಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಬರ್ತದೆ. ಅದೇ ರೀತಿಯಾಗಿ ಯಾರೆಲ್ಲ ಹೊಸಬ್ರಾಗಿದ್ದೀರ ನನ್ನ ಚಾನಲನ್ನು ನೋಡ್ತಾ ಇರೋರು, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಹಿಂಡಿಯಾಗಿ ನಾವು ಮಾಡ್ಕೋತೀವಲ್ಲ, ಹಿಂಡಿ ಯಾವ ರೀತಿ ಅಂತ ಅಂದ್ರೆ, ಅಗಸೆಗೆ ಚೆನ್ನಾಗಿ ಭಾಳ ಬೆಳ್ಳುಳ್ಳಿ ಹಾಕೋದು ಮತ್ತು ಜೀರಿಗೆ ಹಾಕಿ, ಖಾರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡ್ರು ಕೂಡ ನಾವು ಟಿಫನ್ಗೆ ಕಟ್ಬೋದು. ಊಟಕ್ಕೆ ಡೈಲಿ 1 ಸ್ಪೂನ್ ಕೂಡ ಯೂಸ್ ಮಾಡೋದ್ರಿಂದ ಅದು ಕೂಡ ನಮಗೆ ಬೆನಿಫಿಟ್ ಸಿಗ್ತದೆ. ಆದರೆ ಅವತ್ತು ನಾ ಹಾಕೋದಾಗಲಿಲ್ಲ, ತೆಗೆದಿಟ್ಟಿದ್ದೆ ನಾನು. ಮರುದಿನ ಇದು ಹಿಂಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ನೋಡಿದ್ರಲ್ಲ ಯಾವ ರೀತಿ ಇತ್ತು ವಿಡಿಯೋ ಅಂತ. ಆದಷ್ಟು ವಿಡಿಯೋವನ್ನು ನೋಡಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಲೈಕ್ ನಾವು ಮುಂದೆ ಹೋಗಲು ಅನುಕೂಲ ಮಾಡಿಕೊಡ್ತದೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.